ನಿಗಮ ಹಗರಣದ 187 ಕೋಟಿ ರೂಪಾಯಿ ಹಗರಣದ ತನಿಖೆಗಾಗಿ ಇಡಿ ಅಧಿಕಾರಿಗಳು ರಾಜ್ಯಕ್ಕೆ ಎಂಟ್ರಿ ಆದರು. ಈಗ ಇಡಿ ವಿರುದ್ಧ ದೂರು ಕೊಟ್ಟ ಅಧಿಕಾರಿ ಬೆನ್ನಿಗೆ ಸರ್ಕಾರ ನಿಂತ್ಕೊಳ್ತಾ ನಿನ್ನೆ ದೊಡ್ಡ ಪ್ರತಿಭಟನೆ ಮಾಡಿದ್ರು ಸಿಎಂ ಸೇರಿದಂತೆ ಎಲ್ಲ ನಾಯಕರು. ಇಡಿ ವಿರುದ್ಧ ದೂರು ಕೊಟ್ಟಂತಹ ಅಧಿಕಾರಿಯನ್ನ ಅಮಾನತು ಮಾಡಿತ್ತು ಇದೇ ಸರ್ಕಾರ. ಕೇವಲ 2 ತಿಂಗಳ ಹಿಂದೆ ತಾವೇ ಅಮಾನತನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಸಸ್ಪೆಂಡ್ ಮಾಡಿದ್ದಂತಹ ಅಧಿಕಾರಿಯ ಬೆನ್ನಿಗೆ ಈಗ ನಿಂತ್ಕೊಂತು ಸರ್ಕಾರ. ಹಾಗಾಗಿ ಕರ್ತವ್ಯ ಲೋಪದ ಆರೋಪದ ಮೇಲೆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇಡಿ ವಿರುದ್ಧ ದೂರನ್ನ ನೀಡಿದ್ದಕ್ಕೆ ಕಲ್ಲೇಶ್ವರ ಈಗ ಸರ್ಕಾರ ನಿಂತ್ಕೊಳ್ತಾ. ಹಾಗಾಗಿ ಕೇಂದ್ರ ಸರ್ಕಾರ ನೀಡಿದ್ದಂತಹ 21 ಕೋಟಿ ರೂಪಾಯಿಯಲ್ಲಿ ಕೆಲವೊಂದಿಷ್ಟು ಕಡತಗಳನ್ನ ಸರಿಯಾಗಿ ನಿಭಾಯಿಸಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಂತಹ ಆರೋಪವನ್ನ ಎದುರಿಸ್ತಾ ಇದ್ದಂತಹ ಅಧಿಕಾರಿ ಕಲ್ಲೇಶ್, ಆತನನ್ನ ಸಸ್ಪೆಂಡ್ ಮಾಡಿದ್ರು ಕೇವಲ 2 ತಿಂಗಳ ಹಿಂದೆ. ಈಗ ಇಡಿ ವಿರುದ್ಧ ಆತ ದೂರು ಕೊಟ್ಟ ನಂತರದಲ್ಲಿ ಸಿಎಂ ಸೇರಿದಂತೆ ಎಲ್ಲ ಸಚಿವರು, ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯಾವ ಅಧಿಕಾರಿಯನ್ನ ಅಮಾನತು ಮಾಡಿತ್ತೋ ಸರ್ಕಾರ, ಅದೇ ಅಧಿಕಾರಿಯ ವಿರುದ್ಧ ಈಗ ಆತರ ಬೆನ್ನಿಗೆ ನಿಲ್ಲುತ್ತೆ ಅಂತಂದ್ರೆ ಸರ್ಕಾರ ಎಲ್ಲಿ ತಮ್ಮ ಬೆನಿಫಿಟ್ ಇದೆ ಅನ್ನೋದನ್ನ ನೋಡ್ತಾ ಇದೆಯಾ? ಈ ಪ್ರಕರಣದಲ್ಲಿ ಸರ್ಕಾರದ ತುದಿಗೆ ಬರ್ತಾ ಇರುವಂತಹ ಪ್ರಕರಣವಾಗಿರೋದ್ರಿಂದಾಗಿ ಒಬ್ಬರಾದ್ಮೇಲೆ ಒಬ್ರು ಅಧಿಕಾರಿ ಹಾಗೆ ಸಚಿವರುಗಳಿಗೆ, ಶಾಸಕರಿಗೆ ಇದು ಮುಳುವಾಗ್ತಾ ಇರೋದ್ರಿಂದಾಗಿ ಈಗ ಇಡಿ ವಿರುದ್ಧವೇ ಒಂದು ಸಮರಕ್ಕೊಂದು ಅಸ್ತ್ರ ಸಿಕ್ತು ಅನ್ನೋ ಕಾರಣಕ್ಕೆ ಅಧಿಕಾರಿಗಳ ಬೆನ್ನಿಗೆ ನಿಲ್ತಾ ಇದೆಯಾ ಹಾಗಿದ್ರೆ ಸರ್ಕಾರ? ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದಾಗ್ತಾ ಇರುವಂತದ್ದು ಅಂತ. ಖಂಡಿತ ಪ್ರತಿಮಾ, ಅಂದ್ರೆ ಇಡಿ ಅಧಿಕಾರಿಗಳು ತಮಗೆ ಕಿರುಕುಳವನ್ನು ಕೊಟ್ಟರು. ಸಿಎಂ ನಾಗೇಂದ್ರ ಮತ್ತೆ ಸೇರಿದಂತೆ ಹಲವರ ಹೆಸರುಗಳನ್ನ ಹೇಳ್ಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಟಾರ್ಚರ್ ಕೊಟ್ಟರು ಅಂತ ಹೇಳಿ ಒಂದು ದೂರನ್ನ ಕೊಟ್ಟಂತ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಲೇಶ್ ಪರವಾಗಿ ಇಡೀ ಸರ್ಕಾರ ನಿಂತಿದೆ. ನಿನ್ನೆ ವಿಧಾನಸೌಧದಲ್ಲಿ ದೇಶದ ಮುಂಭಾಗ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ, ಡಿಸಿಎಂ, ಡಿಕೆಶಿ, ಇಡೀ ಸಚಿವ ಸಂಪುಟ, ಶಾಸಕರೆಲ್ಲರೂ ಕೂಡ ನಿಂತು ಕೇಂದ್ರ ಸರ್ಕಾರದ ವಿರುದ್ಧ ಅದರಲ್ಲೂ ಇಡಿ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ಯಾವ ಅಧಿಕಾರಿಯ ಮಾತಿನ ಮೇಲೆ, ಯಾವ ಅಧಿಕಾರಿ ಕೊಟ್ಟಂತ ದೂರಿನ ಮೇಲೆ ಇಡೀ ಸರ್ಕಾರ ನಿಂತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತು ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದಂತ ವಿಚಾರ ಆಗ್ತದೆ. ಯಾಕಂದ್ರೆ ಇದೇ 2 ತಿಂಗಳ ಹಿಂದೆ ಇದೇ ಕಲ್ಲೇಶ್ನನ್ನ ಸಿಎಂ ಸಿದ್ದರಾಮಯ್ಯ ಅವರು ಅಮಾನತು ಮಾಡಿರ್ತಾರೆ. ಯಾಕೆಂದ್ರೆ ತಮ್ಮ ಇಲಾಖೆಗೆ ಬಂದಂತ ಕೇಂದ್ರ ಸರ್ಕಾರದಿಂದ ಬಂದಂತ ಅನುದಾನವನ್ನ ಸರಿಯಾಗಿ ಬಳಕೆ ಮಾಡಿಕೊಂಡಿಲ್ಲ ಅನ್ನುವಂಥದ್ದು, ಮತ್ತೆ ಕೆಲ ಕೋಟಿಗಳ ಹಣಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಲೆಕ್ಕವನ್ನ ಆತ ಕೊಟ್ಟಿರ್ಲಿಲ್ಲ ಅನ್ನುವಂಥದ್ದು, ಮತ್ತೆ ಆ ಒಂದು ಹಣದ ಠೇವಣಿಯಿಂದ ಬಂದದ ಬಡ್ಡಿಯ ವಿಚಾರದಲ್ಲಿಯೂ ಕೂಡ ಆತ ಲೆಕ್ಕವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಈ ಸಂಬಂಧಪಟ್ಟಂತೆ ಇದೇ ಸರ್ಕಾರ ಆ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಅವರು ಆತನ ಮೇಲೆ ಕೆಂಡಾಮಂಡಲಾಗಿ ಅದನ್ನ ಅಮಾನತು ಜೂನ್ 22ಕ್ಕೆ ಅಮಾನತನ್ನ ಮಾಡಲಾಗಿತ್ತು ಅನ್ನುವಂಥದ್ದು. ಅಮಾನತು ಮಾಡಿದ ನಂತರ ಈಗೋ ವಾಮ ಮಾರ್ಗದಿಂದ ವಾಪಸ್ ಮತ್ತೆ ಬಂದಂತ ಅಧಿಕಾರಿ ಈಗ ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಇಂತಹ ಅಧಿಕಾರಿ ವಿರುದ್ಧ ಇವರು ಇಡೀ ಸರ್ಕಾರ ಬಂದ್ ನಿಲ್ಲುತ್ತೆ ಅನ್ನುವಂಥದ್ದಾದ್ರೆ ತಾವೇ ಅಮಾನತು ಮಾಡಿ ಹೊರಗಡೆ ಹಾಕಿದ್ದಂತಹ ಒಬ್ಬ ವ್ಯಕ್ತಿಯನ್ನ, ಮತ್ತೆ ಆತನ ಕರ್ತವ್ಯ ಲೋಪದ ಆರೋಪ ಇದೆ, ಜೊತೆಗೆ ಭ್ರಷ್ಟಾಚಾರದ ಆರೋಪ ಇದೆ. ಅದು ತುಂಬಾ ಹಳೆಯದಲ್ಲ, ಕೇವಲ 2 ತಿಂಗಳ ಹಿಂದೆ ಇದ್ದಂತ ಅಮಾನತು ಮಾಡಿದಂತ ಅಧಿಕಾರಿಯ ಪರವಾಗಿ ಆತನ ಬೆನ್ನಿಗಾಗಿ ಆತ ಹೇಳಿದ್ದೇ ಸರಿ, ಆತ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟ ಅನ್ನುವಂತ ಮಾತುಗಳನ್ನ ಡಿಸಿಎಂ ಅವರು ಹೇಳ್ತಾರೆ. ಸೊ ಇಂತಹ ಅಧಿಕಾರಿಯ ಪರವಾಗಿ ಇಲ್ಲ ಒಂದ್ ಕಡೆ ಅವಕಾಶ ಸಿಕ್ಕಿದೆ, ಏಕೆಂದ್ರೆ ಕೇಂದ್ರದ ವಿರುದ್ಧ ಅಥವಾ ಇಡಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಯಾವ ಅಧಿಕಾರಿ, ಯಾವ ಹಿನ್ನೆಲೆ ಇರುವಂತಹ ಅಧಿಕಾರಿ ದೂರು ಕೊಟ್ಟಿದ್ದಾನೆ ಅನ್ನುವಂಥದ್ದು ನೋಡದೆ ಈ ರೀತಿ ಪ್ರತಿಭಟನೆಗಳಿರುವಂತದ್ದು ರಾಜ್ಯ ಸರ್ಕಾರ ಇಲ್ಲ ಒಂದ್ ಕಡೆ ಸರಿಯಾದಂತ ಕ್ರಮ, ಸರಿಯಾಗಿ ಈ ಪ್ರಕರಣದಲ್ಲಿ ಅಥವಾ ಈ ಕಂಟೆಂಟ್ ಅನ್ನ ಸರಿಯಾಗಿ ನೋಡದೆ ಇಲ್ಲ ಒಂದ್ ಕಡೆ ತಮಗೊಂದು ಅವಕಾಶ ಸಿಕ್ಕು ಅನ್ನುವಂತ ಕಾರಣಕ್ಕೆ ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೆ ನಿಂತಿದೆಯಾ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.